ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದರೆ ಜೈಲ್ ಆಗುತ್ತಾ? ಒಂದು ಟ್ವೀಟ್, ರೀಲ್ ಅಥವಾ ವಾಟ್ಸಪ್ ಫಾರ್ವರ್ಡ್ ನಿಮ್ಮನ್ನು ಲೀಗಲ್ ಟ್ರಬಲ್ಸ್ಗೆ ಸಿಲುಕಿಸಬಹುದಾ? ಹೌದು, ಆದರೆ ಪ್ರತಿಯೊಂದು ಪೋಸ್ಟಿಗೂ ಅಲ್ಲ. ಯಾರನ್ನಾದರೂ ಸುಳ್ಳು ಆರೋಪ ಮಾಡಿ ಅವರ ರೆಪ್ಯುಟೇಷನ್ಗೆ ಡ್ಯಾಮೇಜ್ ಮಾಡಿದರೆ ಅದು ಡಿಫಮೇಷನ್ ಆಗಬಹುದು. ರಿಲಿಜನ್, ಕ್ಯಾಸ್ಟ್, ಲ್ಯಾಂಗ್ವೇಜ್ ಆಧಾರದಲ್ಲಿ ಹೇಟೆಡ್ ಸ್ಪೀಚ್ ಮಾಡಿದರೆ ಅದು ಹೇಟ್ ಸ್ಪೀಚ್ ಅಫೆನ್ಸ್ ಆಗಬಹುದು. ಆನ್ಲೈನ್ ನಲ್ಲಿ ಅಬ್ಸೆನ್ಸ್ ಕಂಟೆಂಟ್ ಶೇರ್ ಮಾಡಿದ್ರೂ ಐಟಿ ಆಕ್ಟ್ ಅಡಿಯಲ್ಲಿ ಆಕ್ಷನ್ ಆಗಬಹುದು. ಆದರೆ ಒಂದು ಮುಖ್ಯ ವಿಷಯ ತಿಳಿದಿರಲಿ, ಪೊಲೀಸ್ ಕಂಪ್ಲೇಂಟ್ ಬಂತು ಅಂದ್ರೆ ತಕ್ಷಣ ಅರೆಸ್ಟ್ ಅಂತ ಅರ್ಥ ಅಲ್ಲ. ಮತ್ತೆ ಹಲವರಿಗೆ ಗೊತ್ತಿಲ್ಲದ ಫ್ಯಾಕ್ಟ್ ಏನಂದ್ರೆ, ಐಟಿ ಆಕ್ಟ್ ಸೆಕ್ಷನ್ 66A ಸುಪ್ರೀಂ ಕೋರ್ಟ್ ನಲ್ಲಿ 2015ರಲ್ಲಿ ಸ್ಟ್ರೈಕ್ ಡೌನ್ ಆಗಿದೆ. ಅಂದರೆ ಸೆಕ್ಷನ್ 66A ಈಗ ವ್ಯಾಲಿಡ್ ಲಾ ಅಲ್ಲ. ಹಾಗಾದ್ರೆ ಸೇಫ್ ಆಗಿರೋಕೆ ಏನು ಮಾಡಬೇಕು? ಫ್ಯಾಕ್ಟ್ಸ್ ವೆರಿಫೈ ಮಾಡಿ, ಜೆನ್ಯೂನ್ ಒಪಿನಿಯನ್ ಕೊಡಿ, ಹಾರ್ಮ್ಫುಲ್ ಕಂಟೆಂಟ್ ಬ್ಲೈಂಡ್ಲಿ ಫಾರ್ವರ್ಡ್ ಮಾಡಬೇಡಿ. ಯಾಕಂದ್ರೆ ಆನ್ಲೈನ್ ನಲ್ಲಿ ನೀವು ಒಂದು ಕ್ಲಿಕ್ ನಲ್ಲಿ ಪೋಸ್ಟ್ ಮಾಡೋ ವಿಷಯ ಲಾ ದೃಷ್ಟಿಯಲ್ಲಿ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ತರಬಹುದು. ಪೋಸ್ಟ್ ಮಾಡುವ ಮುಂಚೆ ಥಿಂಕ್ ಮಾಡಿ, ಶೇರ್ ಮಾಡುವ ಮುಂಚೆ ವೆರಿಫೈ ಮಾಡಿ.